ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಆ, ನನ್ನ ಫೇವ್ರೇಟ್ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ. ಸಬ್ಬಸ್ಗೆ ಸೊಪ್ಪು ಹಾಗೇನೆ ಹೆಸರು ಕಾಳು ನೆನೆಸಿಟ್ಟಿದ್ದೆ, ಹೆಸರು ಕಾಳನ್ನ ಹಾಕಿ. ಅದ್ರ ಜೊತೆಗೆ ನನಗೆ ಜೋಳದ ರೊಟ್ಟಿ ತುಂಬ ಇಷ್ಟ ಆಗುತ್ತೆ. ಜೋಳದ ರೊಟ್ಟಿ ಮಾಡ್ತೀವಲ್ಲ, ಜೋಳದ ರೊಟ್ಟಿ ಮತ್ತು ಸಬ್ಬಸ್ಗೆ ಪಲ್ಯ ಸಖತ್ ಕಾಂಬಿನೇಷನ್ ಆಗಿರುತ್ತೆ, ಅಂದರೆ ಹೆಸರು ಕಾಳೆಲ್ಲ ಹಾಕಿ ಮಾಡಿದಾಗ. ಜೋಳದ ರೊಟ್ಟಿ ನಾನು ನನ್ನ ಎಜುಕೇಷನ್ ಎಲ್ಲ ಆಲ್ಮೋಸ್ಟ್ ಧಾರವಾಡದಲ್ಲಿ ಆಗಿದ್ರಿಂದ ಜೋಳದ ರೊಟ್ಟಿ ಮುಂಚೆಯಿಂದನೂ ನನಗಿಷ್ಟ. ಅಂದರೆ ಅಲ್ಲಿದ್ದಾಗಿಂದನೂ ನಾನು ಮೆಸ್ಸಿಂದ ತರಿಸ್ಕೊಳ್ತಿದ್ವಿ. ಹಾಗಾಗಿ ಖಡಕ್ ರೊಟ್ಟಿಗಿಂತ ಸಾಫ್ಟ್ ಆಗಿ ಮಾಡ್ತೀವಲ್ಲ, ಆ ರೊಟ್ಟಿ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಕೂಡ ಮನೇಲಿ ಸುಮಾರಾಗಿ ರಾತ್ರಿ ಊಟಕ್ಕೆ ನಾವು ಜೋಳದ ರೊಟ್ಟಿ ಪಲ್ಯ ಮಾಡ್ತಾ ಇರ್ತೀನಿ, ವಾರಕ್ಕೊಂದು 3-4 ಸಲ ಆದರೂ. ಹಾಗಾಗಿ ಇವತ್ತು ಫ್ರೆಶ್ ಸಬ್ಬಸ್ಗೆ ಸೊಪ್ಪಿತ್ತು. ಆ್ಯಂಡ್ ತುಂಬ ಜನ ಜೋಳದ ರೊಟ್ಟಿ ತುಂಬ ಕಷ್ಟ ಅಂತ ಹೇಳ್ತಿರ್ತಾರೆ, ಅಂದರೆ ಎಸ್ಪೆಷಲಿ ನಮ್ಮ ಸೈಡ್ ಅವರು ಉತ್ತರ ಕರ್ನಾಟಕ ಸೈಡಿಗೆ ತುಂಬ ಅಂದರೆ ರೂಢಿ ಇರುತ್ತಲ್ಲ, ಹಾಗಾಗಿ ಪಟ ಪಟ ಅಂತ ತಟ್ತಾರೆ. ಬಟ್ ನಮಗೆ ನಾವು ಹೀಗೆ ಲಟ್ಸಿ ಮಾಡೋದು. ಸೊ ಅದು ಕೂಡ ಸುಲಭನೇ, ಯಾಕೆಂದರೆ ಅಂದರೆ ಪ್ರಾಕ್ಟೀಸ್ ಇದ್ರೆ ಆಯಿತು. ಒಂದು 2-3 ಸಲ ಮಾಡಿದ್ರೆ ಈಸಿ ಅನಿಸುತ್ತೆ, ಮತ್ತು ಸಾಫ್ಟ್ ಆಗಿ ಕೂಡ ಬರುತ್ತೆ. ನನಗೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು, ಆಮೇಲೆ ಅಮ್ಮ ಜೋಳದ ರೊಟ್ಟಿನ ಸಾಫ್ಟ್ ಆಗಿ ಚೆನ್ನಾಗಿ ಮಾಡ್ತಾರೆ ಅವರು. ಹಾಗಾಗಿ ಅವ್ರದ್ದು ಅಳತೆನ ಅದೇ ಪ್ರಕಾರನೇ ನಾನು ಫಾಲೋ ಮಾಡ್ತೀನಿ. ಸೊ ಈಗ ಕಷ್ಟ ಏನನ್ಸಲ್ಲ, ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಸೊ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ನಾನು ಮಾಡೋ ಮೆಥಡ್, ಹಾಗೇನೆ ಜೋಳದ ರೊಟ್ಟಿ ಈಸಿಯಾಗಿ ಸಾಫ್ಟ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆನೆಸಿಟ್ಕೊಂಡಿದ್ದು ಹೆಸರು ಕಾಳನ್ನು ಒಂದು 5-10 ನಿಮಿಷ ಸ್ಟೀಮ್ ಮಾಡಿಕೊಂಡೆ, ಸ್ವಲ್ಪ ಬೇಯೋ ತನಕ. ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಹಾಗೆಯೇ ಸಬ್ಬಸ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಒಂದು 4-5 ಎಸಳು ಬೆಳ್ಳುಳ್ಳಿ, ಹಾಗೆ ಸಾಸಿವೆ, ಉದ್ದಿನಬೇಳೆ. ಇಲ್ಲಿ ನಾನು ಹಸಿಮೆಣಸನ್ನು ಹಾಕಿಲ್ಲ. ಹಾಗೆ ಒಗ್ಗರಣೆ ಸೊಪ್ಪು, ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಈರುಳ್ಳಿ ಮತ್ತು ಟೊಮ್ಯಾಟೊನ ಹಾಕಿ ಸ್ವಲ್ಪ ಬಾಡೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈ ಸಬ್ಬಸ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಸೊಪ್ಪೆಲ್ಲ ಆಲ್ಮೋಸ್ಟ್ ಬೇಗ ಬೆಂದುಬಿಡತ್ತೆ, ಅಂದರೆ ತುಂಬ ಹೊತ್ತೇನು ಬೇಕಾಗಲ್ಲ. ಸ್ವಲ್ಪ ಅದು ಅದರಲ್ಲೂ ಸಬ್ಬಸ್ಗೆ ಸೊಪ್ಪಂತೂ ಬೇಗ ಬಾಡೋಗ್ಬಿಡತ್ತೆ. ಸಬ್ಬಸ್ಗೆ ಸೊಪ್ಪು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ನಾನು ಹೆಸರು ಕಾಳು, ಬೇಯಿಸಿಟ್ಕೊಂಡಂತಹ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು, ನಾನು ಇಲ್ಲಿ ಕಲ್ಲುಪ್ಪನ್ನೇ, ನಮ್ಮ ಮನೇಲಿ ಸುಮಾರಾಗಿ ಕಲ್ಲುಪ್ಪನ್ನು ಯೂಸ್ ಮಾಡೋದು ಅಡುಗೆಗೆಲ್ಲ. ಉಪ್ಪು, ಹಾಗೆ ಮೆಣಸಿನ ಪೌಡರ್, ಹಾಗೆಯೇ ಸ್ವಲ್ಪ ಏನಾದರೂ ನಿಮಗೆ ಬೇಕಿದ್ದರೆ ಗರಂ ಮಸಾಲ ಪೌಡರ್ ಅಥವಾ ಕಿಚನ್ ಕಿಂಗ್ ಮಸಾಲ ಈ ಥರ ಪೌಡರ್ ಏನಾದರೂ ಹಾಕ್ಕೋಬೋದು. ಸೊ ಎಲ್ಲ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹೀಗೆ ಮುಚ್ಚಿಟ್ಬಿಡಿ. ಅಲ್ಲೇ ಅದು ಸೊಪ್ಪಾಗಿರೋದ್ರಿಂದ ಅಲ್ಲೇ ಸ್ವಲ್ಪ ನೀರು ಬಿಟ್ಕೊಂಡು ಬೆಂದ್ಕೊಳ್ಳುತ್ತೆ. ಹೆಸರು ಕಾಳು ಈಗಾಗಲೇ ಅರ್ಧ ಬೆಂದಿರೋದ್ರಿಂದ ತುಂಬ ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ಸೊ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಡುಗೆಗೆಲ್ಲ ಇಲ್ಲಿ ಕರಾವಳಿ ಕಡೆ ಅಂತೂ ನಾವು ಕೊಬ್ಬರಿ ತುರಿ ಹಾಕ್ತೀವಿ. ಸೊ ಇಷ್ಟು ಮಾಡಿದ್ರೆ ಸಬ್ಬಸ್ಗೆ ಪಲ್ಯ ರೆಡಿ ಆಯಿತು. ಸೊ ಮಧ್ಯಾಹ್ನಕ್ಕೆ ಪಲ್ಯ ರೆಡಿ ಮಾಡಿಟ್ಟಿದ್ದೆ. ಸೊ ಈಗ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಜೋಳದ ರೊಟ್ಟಿ ಸಾಫ್ಟಾಗಿ ಬರಲ್ಲ, ಮತ್ತು ಒಡೆದು ಹೋಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಈ ಮೆಥಡನ್ನು ಫಾಲೋ ಮಾಡಿದ್ರೆ ನಿಮಗೆ ಸಾಫ್ಟಾಗಿ ಬೇಗನೂ ಮಾಡ್ಬೋದು. ಸೊ ಇದಕ್ಕೆ ಅಳತೆ ಸ್ವಲ್ಪ ನೋಡಿ ಹಾಕಬೇಕು, ಯಾಕೆಂದರೆ ಅಳತೆ ಹೆಚ್ಚು ಕಡಿಮೆ ಆದರೆ, ಈಗ ನೀರು ಹೆಚ್ಚಾದರೆ ಅಥವಾ ನೀರು ಕಡಿಮೆ ಆದರೆ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ನೀವು ಲಟ್ಸುವಾಗ. ಸೊ ನಾನು ಯೂಶ್ವಲಿ ಈ ಗ್ಲಾಸಲ್ಲಿ 1 ಲೋಟ ನೀರು ಹಾಕಿದ್ರೆ, 1 ಲೋಟ ಫುಲ್ ನೀರು ಹಾಕಿ 1 ಲೋಟ ಹಿಟ್ಟನ್ನು ಹಾಕ್ತೀನಿ. ಒಂದು ಸ್ವಲ್ಪ ಜಾಸ್ತಿ ನೀರು
ಹಾಕ್ಬಹುದು. ಅಂದ್ರೆ ಇದರಲ್ಲಿ ಒಂದು 1/4 ಲೋಟ ತಗೊಂಡ್ರೆ ನೀರನ್ನ, ಹಿಟ್ಟನ್ನ 1 ಲೋಟ ತಗೊಳ್ಳಿ. ಈ ಅಳತೆಗೆ ಮಾಡಿದ್ರೆ ಸ್ವಲ್ಪ ಮೆತ್ತಗಿದ್ರೇನೆ ಚೆನ್ನಾಗಾಗತ್ತೆ. ಅಂದ್ರೆ ನಾವು ನಾದ್ಬೇಕಾಗತ್ತೆ, ಫುಲ್ಲು ನಾದಿದ್ರೆ ಮಾತ್ರ ಸಾಫ್ಟ್ ಆಗಿ ಬರುತ್ತೆ, ಒಡೆಯೋದಿಲ್ಲ. ಹಾಗಾಗಿ ಅದು ನೀರಿನ ಅಂಶ ಎಲ್ಲ ಆಮೇಲೆ ಸ್ವಲ್ಪ ಹೀರ್ಕೊಳ್ಳೋದ್ರಿಂದ ನೀವು ಯಾವುದೇ ಲೋಟ ಅಥವಾ ಬೌಲ್ ತಗೊಂಡ್ರು ನೀರು 1/4 ಕಪ್ ಹಾಕಿದ್ರೆ ಹಿಟ್ಟನ್ನ 1 ಕಪ್ ಹಾಕಿ. ಈ ಅಳತೆಲಿ ಸ್ವಲ್ಪ ಬಿಸಿ ನೀರಿಗೆ ಹಿಟ್ಟನ್ನು ಹಾಕಿ ಕಾಸ್ಕೋಬೇಕು. ನೀರನ್ನ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಈ ತರ ಬಿಸಿ ಆಗ್ತಾ ಬಂದ ಹಾಗೆ ಅಂದಾಜಿಗೆ 1 ಸ್ಪೂನ್ ಆಯಿಲನ್ನ ಹಾಕೊಳ್ಳಿ. ನಾನು ಇಲ್ಲಿ ತೆಂಗಿನ ಎಣ್ಣೆನೆ ಹಾಕಿದ್ದೀನಿ. ಫುಲ್ ಕಾದ್ಮೇಲೆ ಒಂದು ಲೋಟ ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ. ಇದು ಗಂಟೇನ ಆಗಲ್ಲ, ಅಂದ್ರೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ. ನೀರು ಸ್ವಲ್ಪ ಜಾಸ್ತಿ ಅನ್ಸುತ್ತೆ ನಮಗೆ, ಬಟ್ ಅದು ಹೀರ್ಕೊಂಡು ಬಿಡುತ್ತೆ. ಚೆನ್ನಾಗಿ ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ನೀರು ಆರೋ ತನಕ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ಸೊ ಇಷ್ಟು ಮಾಡಿ ಆಫ್ ಮಾಡಿಡ್ಬಹುದು. ಅಂದ್ರೆ ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ಸೊ ಒಂದು 5 ಮಿನಿಟ್ಸ್ ನಾನು ಹೀಗೆ ಮುಚ್ಚಿಡ್ತೀನಿ. ಸ್ವಲ್ಪ ಆಗ್ಲಿ, ಅಂದ್ರೆ ತುಂಬಾ ಬಿಸಿ ಇದ್ದಾಗ ನಾದೋಕೆ ಕಷ್ಟ ಆಗುತ್ತೆ. ಈಗ ಒಂದು 5 ನಿಮಿಷ ಬಿಟ್ಟೆ. ಇನ್ನು ಪೂರ್ತಿ ತಣ್ಣದಿಲ್ಲ, ಸುಮಾರು ಬಿಸಿ ಹೋಗಿದೆ. ಈಗ ನಾವು ಚಕ್ಲಿ ಎಲ್ಲ ಮಾಡುವಾಗ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಕಾಸ್ಕೋತೀವಲ್ಲ, ಆ ಥರನೇ. ಸೊ ಇದನ್ನ ಒಂದ್ಸಲ ನಾನು ಈ ಥರ ಇದ್ರ ಮೇಲೇನೆ ನಾದ್ಕೊಬಿಡ್ತೀನಿ. ಸೊ ಜೋಳದ ರೊಟ್ಟಿ ಮಾಡುವಾಗ ಈ ಥರ ನಾದ್ಕೊಳ್ಳೋದು ಕಂಪಲ್ಸರಿ. ಯಾಕೆಂದ್ರೆ ಹಾಗೇನೆ ಮಾಡಿದ್ರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರಲ್ಲ, ಅಂದ್ರೆ ಸೈಡ್ ಎಲ್ಲ ಒಡೆದು ಹೋಗುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಒಂದ್ಸಲ ಈ ಥರ ನಾದ್ಕೊಬಿಡಿ. ಸ್ವಲ್ಪ ಬಿಸಿ ಹಾಗೆ ಇದೆ. ನೋಡಿ, ಈ ಹದಕ್ಕೆ ಹಿಟ್ಟು ಬರಬೇಕು. ಅಂದ್ರೆ ತುಂಬಾ, ಅಂದ್ರೆ ಸ್ವಲ್ಪ ಮೆತ್ತಗೆ ಇದೆ, ಬಟ್ ಅದು ನಾದ್ತಾ ನೀರಿನ ಅಂಶ ಹೋಗುತ್ತೆ. ಸೊ ಇಷ್ಟು ಅದಕ್ಕೆ ಬರಬೇಕು. ಸ್ವಲ್ಪ ಸಾಫ್ಟೇ ಇರಬೇಕು ಆಕ್ಚುಲಿ. ತುಂಬಾ ಅಂದ್ರೆ ಡ್ರೈ ಆಗಿಬಿಟ್ರೆ ನೀವು ಲಟ್ಸುವಾಗ ಒಡೆದು ಹೋಗುತ್ತೆ. ಸೊ ಈಗ ಹಿಟ್ಟು ಕಲಸಿ ರೆಡಿ ಆಯಿತು. ಆ್ಯಂಡ್ ಇದು ನೀವು ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡು ಆಮೇಲೆ ಮಾಡ್ತೀನಿ ಅನ್ನೋ ಹಾಗಿಲ್ಲ. ಫ್ರೆಶ್ ಆಗಿ ಈ ಥರ ಕಲಿಸ್ಕೊಂಡು ಹಾಗೇನೆ ಉಂಡೆ ಮಾಡಿ ಲಟ್ಸ್ಬೇಕಾಗತ್ತೆ. ಸೊ ಇಷ್ಟಿಷ್ಟು ದೊಡ್ಡ ಒಂದು ಉಂಡೆ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಮೀಡಿಯಂ ಸೈಜಲ್ಲಿ ಮಾಡ್ತೀನಿ, ತುಂಬ ದೊಡ್ಡ ರೊಟ್ಟಿ ಏನು ಮಾಡಲ್ಲ. ಸೊ ಈ ಥರ ಒಂದೊಂದು ಉಂಡೆನೂ ನೀವು ಚೆನ್ನಾಗಿ ಇನ್ನೊಂದ್ಸಲ ಈ ಥರ ಮಾಡಿಕೊಂಡು ಕಟ್ಕೊಂಡ್ರೆ ಸಾಫ್ಟ್ ಆಗುತ್ತೆ. ನೋಡಿ, ಕೈಗೇನು ಹಿಡಿತಾ ಇಲ್ಲ. ಇದು ಸಾಫ್ಟ್ ಇದೆ, ಬಟ್ ಕೈಗೆಲ್ಲ ಹಿಡಿಯೋಷ್ಟು ಸಾಫ್ಟ್ ಇಲ್ಲ. ಈ ಹದಕ್ಕೆ ನಾನು ಈ ಥರ ಪೇಪರ್ ಮೇಲೆ, ಈ ಕಟ್ಟೆ ಮೇಲೆ ಒಂದು ಪೇಪರ್ ಹಾಕಿ ಮಾಡಿಬಿಡ್ತೀನಿ. ಸೊ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಆಮೇಲೆ ಹಿಟ್ಟಲ್ಲಿ ಚೆನ್ನಾಗಿ ಒಂದ್ಸಲ ಡಿಪ್ ಮಾಡಿ ಈ ಥರ ಲಟ್ಸ್ಬೋದು. ಸ್ವಲ್ಪ ಮೇಲಿಂದ ಹಿಟ್ಟು ಹಾಕ್ಕೊಳ್ಬೇಕಾಗತ್ತೆ, ಇಲ್ಲ ಅಂದ್ರೆ ಅದು ಸಾಫ್ಟ್ ಇರೋದ್ರಿಂದ ಹಾಗೆ ಕಟ್ ಆಗಿಬಿಡುತ್ತೆ. ಹಾಗಾಗಿ ಸೊ ಸುಮಾರು ದೊಡ್ಡ ಬಂತು. ಆದ್ರೂ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಲಟ್ಸ್ಕೊಬೋದು. ಇಷ್ಟು ತೆಳ್ಳಗಾಗಿದೆ ಅಂತ. ಸೊ ಇದು ಸುಮಾರು ತೆಳ್ಳಗಾಗಿದೆ. ತುಂಬ ಜನ ಇದನ್ನ ಮೇಲ್ಗಡೆ ಒಂದು ತೆಳ್ಳಗಿನ ಬಟ್ಟೆಲಿ ಒದ್ದೆ ಮಾಡಿಕೊಂಡು ಮೇಲೆ ಪ್ರೆಸ್ ಮಾಡ್ತಾರೆ, ಚೆನ್ನಾಗಿ ಉಬ್ಬು ಬರಲಿ ಅಂತ. ನಾನು ಆ ಥರ ಎಲ್ಲ ಏನು ಮಾಡಲ್ಲ. ಸ್ವಲ್ಪ ಇಲ್ಲಿ ಗುಳ್ಳೆ ಬರ್ತಾ ಇದೆಯಲ್ಲ, ಈಗ ಜಸ್ಟ್ ತಿರುಗಿಸಿ ಹಾಕಿದ್ರೆ ಆಯ್ತು.
ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು. ಸೊ ನೀವು ಜಾಸ್ತಿ ಏನು ಪ್ರೆಸ್ ಮಾಡ್ಬೇಕಂತ ಇಲ್ಲ, ಹಾಗೇನೆ ಉಬ್ಬು ಬರುತ್ತೆ. ತುಂಬಾ ಸಲ ತಿರುಗ್ಸಿ ಹಾಕೋದು ಬೇಕಾಗಲ್ಲ, ಜಸ್ಟ್ ನೀವು ಹಾಕಿ ಒಂದ್ಸಲ ತಿರುಗಿಸಿ ಈ ತರ ಉಬ್ಬತ್ತಲ್ವಾ. ಸೊ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಸೊ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ. ಬಿಸಿ ಬಿಸಿ ರೋಟಿ ಮಾಡಿ ಮುಗೀತು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ನಾನು ಮಾಡಿದ್ದ ಲೋಟದಲ್ಲಿ 1 ಲೋಟ ಹಿಟ್ಟು ತಗೊಂಡ್ರೆ ಒಂದು 6ರಿಂದ 7 ರೋಟಿ ಆಗುತ್ತೆ. ಸೊ ಜೋಳದ ರೋಟಿ ಜೊತೆ ಸಬ್ಬಸಿಗೆ ಹಾಗೆ ಮೊಳಕೆ ಕಾಳು ಪಲ್ಯ ತಿನ್ನೋಕ್ಕೂ ಟೇಸ್ಟಿ ಇರುತ್ತೆ ಆ್ಯಂಡ್ ಹೆಲ್ತಿಗೂ ಜೋಳದ ರೊಟ್ಟಿ ತುಂಬ ಒಳ್ಳೆಯದು. ಸೊ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಜನ ಮಾಡ್ತಾ ಇರ್ಬೋದು, ಬಟ್ ತುಂಬ ಜನರಿಗೆ ಜೋಳದ ರೊಟ್ಟಿ, ನನಗೂ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಸೊ ಈಗ ಈ ಮೆಥಡ್ ನನಗೆ ಸೆಟ್ ಆಗಿಬಿಟ್ಟಿದೆ. ಸೊ ಒಂದು 20 ನಿಮಿಷದಲ್ಲಿ ಒಂದು ಹಾಫ್ ಆನ್ ಅವರ್ ಒಳಗಡೆ ಒಂದು 8 ರೋಟಿ ಹೀಗೆ ಆರಾಮಾಗಿ ರೆಡಿ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರೂ ಜೋಳದ ರೊಟ್ಟಿನ ಟ್ರೈ ಮಾಡಿ, ಹಾಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಸೊ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್.